Hello friends, welcome back to my YouTube channel Ratna Sarvesh. ಸೊ ಇವತ್ತಿನ ವಿಡಿಯೋ ಒಳಗ ನಾವು ಫ್ರಸ್ಟ್ರೇಷನ್ ಮತ್ತೆ ಡಿಮೋಟಿವೇಶನ್ ಇಂದ ನಾವು ಹೆಂಗ್ ಹೊರಗ್ ಬರ್ಬೇಕು, ಯಾವೆಲ್ಲ ಒಂದಷ್ಟು ಚಿಕ್ಕ ಪುಟ್ಟ ಟಿಪ್ಸ್ ನ ನಾವು ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದ್ ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡೋನು. ಅಂಡ್ ಜೊತೆಗೆ ನನ್ನ ವಿಡಿಯೋಸ್ ನಿಮ್ಗ ಯೂಸ್ಫುಲ್ ಅನ್ಸಾತಿದ್ದು ಅಂದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡ್ರಿ. ಸೊ ಕೆಲವು ಸಲ ಹೆಂಗ್ ಅನಿಸ್ತಿರ್ತೈತೆ ಅಂದ್ರ ನಾ ಎದಕ್ಕೂ ಉಪಯೋಗ ಇಲ್ಲ, ನನ್ನಿಂದ ಏನು ಪಾಸಿಬಲ್ ಇಲ್ಲ, ನನ್ನಿಂದ ಏನು ಆಗುದ ಇಲ್ಲ, ನಾ ಎದಕ್ಕೂ ಡಿಸರ್ವ್ನ ಇಲ್ಲ ಅಂತ ಹೇಳಿ ಸ್ಟ್ರೆಸ್ ಆಗ್ತಿರ್ತದ. ಅಂಡ್ ಎತ್ ನೋಡ್ರು ಸುತ್ತಲೂ ಬರೇ ಕಾರ್ಮೋಡಗಳ ತರಹ ಬರೇ ಸಮಸ್ಯೆಗಳು, ಭಯ, ಸ್ಟ್ರೆಸ್, ಸೋಲು, ನೋವು, ಹತಾಶೆ ಇವ ನನಗ್ ಕಾಣಿಸ್ತಿರ್ತಾವು ಅಂತ ಟೈಮ್ ಒಳಗ. ಅಂಡ್ ಇವೆಲ್ಲ ನಿಮಗ್ ಅನ್ಸಾತಾವು ಅಂದಾಗ ಒಂದು ನೆನ್ಪಿಟ್ಕೊಳ್ರಿ, ನೀವು ಕರೆಕ್ಟ್ ಆದ ಒಂದ್ ಟ್ರ್ಯಾಕ್ ಒಳಗ್ ಅದೇ ರೀ. ಯಾಕೆ ಹಿಂಗ್ ಹೇಳತ್ತೇನಂದ್ರ, ಏನು ಗುರಿನ ಇಲ್ಲ, ಏನು ಗೋಲ್ಸ್ ಅನ್ನ ಇಲ್ಲ, ಯಾವ್ದರ ಬಗ್ಗೆ ಆಸಕ್ತಿ ಇಲ್ದೆ ಅಂತ ವ್ಯಕ್ತಿಗೆ ಇವೇನು ಅನ್ಸಂಗೇ ಇಲ್ಲ, ಚಾನ್ಸೇ ಇಲ್ಲ ಇವೇನು ಅನ್ಸಾಕ. ಯಾವ ವ್ಯಕ್ತಿ ಗುರಿ ಹತ್ತ ಇರ್ತಾನೋ, ಯಾವ ವ್ಯಕ್ತಿಗೆ ಕನಸುಗಳು ಇರ್ತಾವು, ಯಾವ ವ್ಯಕ್ತಿ ಕನಸಿನ ಬೆನ್ನೇರು ಹೋಗ್ತಿರ್ತಾನಲ್ಲ ಅಂತ ವ್ಯಕ್ತಿಗಷ್ಟ ಇಂಥ ಒಂದಷ್ಟು ಭಯ, ಸ್ಟ್ರೆಸ್ಸು ಇವೆಲ್ಲ ಕಾಡ್ತಿರ್ತಾವ. ಸೊ ಒಂದ್ ತಿಳ್ಕೊಡ್ರಿ, ನೀವು ಕರೆಕ್ಟ್ ಆದ ದಾರಿ ಒಳಗಿರ್ತೀರಿ, ಬಟ್ ಗುರಿಯಿಂದ ಸ್ವಲ್ಪ ದೂರದೊಳಗಿರ್ತೀರಿ. ಅಂಡ್ ನಿಮ್ಮ ಪರೀಕ್ಷೆಗಳು ನಡೀತಾ ಇರ್ತಾವು. ಜೀವನನ ಹಂಗ ಆ ಪರೀಕ್ಷೆಗಳೊಳಗ ಪಾಸ್ ಆಗ್ತಾ ಹೋದಂಗ ಪ್ರತಿ ಮೆಟ್ಟಿಲುಗಳನ್ನ ಹತ್ತಿದಾಗನ ನಿಮಗ್ ಸಕ್ಸಸ್ ಸಿಗ್ತದ ಹೊರತು ಒಂದ ಸಲ ಜಂಪ್ ಮಾಡಿದಾಗ ನಿಮಗ ಸಕ್ಸಸ್ ಸಿಗಂಗಿಲ್ಲ. ಹಂಗ ಸಿಕ್ರನು ಅದು ಬಹಳ ದಿನ ತಡೆಯಂಗಿಲ್ಲ. ಅಂಡ್ ಇಲ್ಲಿ ಕೆಲವಷ್ಟು ಚಿಕ್ಕ ಟಿಪ್ಸ್ ಇರ್ತಾವು, ಬಟ್ ಅವು ಬಹಳ ಇಂಪಾರ್ಟೆಂಟ್ ಇರ್ತಾವು. ಕಳೆದು ಹೋಗೋ ಸಮಯ ಇದ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ವಂತ ಗಂಡ ಇರ್ಲಿ, ಅಣ್ಣ ಇರ್ಲಿ, ತಮ್ಮ ಇರ್ಲಿ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಜೀವನ ಐತಿ, ಅವ್ರದೇ ಆದಂತ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವು. ಸೊ ಯಾರು ಪ್ರತಿದಿನ ಪ್ರತಿ ಕ್ಷಣ ಬಂದ್ ನಮ್ಮನ್ ತಿದ್ಲಿ, ಪ್ರತಿದಿನ ನಮಗ್ ಸಹಾಯ ಮಾಡ್ಲಿ, ಪ್ರತಿದಿನ ನಮಗ ಸ್ಪೂನ್ ಫೀಡ್ ಮಾಡ್ಲಿ ಅಂತೇಳಿ ಅನ್ಕೋತ ಕೂತ್ರ ಜೀವನ ಒಳಗ ಮುಂದೆ ಹೋಗಕ ಸಾಧ್ಯ ಇಲ್ಲ. ಸೊ ಇದು ನಿಮ್ಮ ಗೇಮ, ನಿಮ್ಮ ಜೀವನ, ನಿಮ್ಮ ದಾರಿ ಅಂದ ಮೇಲೆ ಎದ್ದು ನಿಲ್ಲೇಬೇಕು, ಹೋರಾಡ್ಲೇಬೇಕು. ಸ್ವತಃ ನಿಲ್ಲೋ ಧೈರ್ಯನ ಫಸ್ಟ್ ಕಲಿಬೇಕು. ಇನ್ನ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರ ಓವರ್ ಥಿಂಕಿಂಗ್. ಈ ಸ್ಟ್ರೆಸ್ ಎಲ್ಲಿಂದ ಬರ್ತೈತಿ, ಈ ಫ್ರಸ್ಟ್ರೇಷನ್ ಯಾಕೆ ಆಗ್ತೈತಿ, ಈ ಡಿಮೋಟಿವೇಶನ್ ಯಾಕೆ ಬರ್ತೈತಿ ಅಂತಂದ್ರ ಫಸ್ಟ್ ಥಿಂಗ್ ಓವರ್ ಥಿಂಕಿಂಗ್. ಅದಲ್ಲಿ ಸಿಚುವೇಶನ್ ಅಷ್ಟು ಆಗಿರ್ತೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ಥಿಂಕಿಂಗ್ ಹೆಂಗ್ ಹೋಗ್ತಿರ್ತಾವಂತಂದ್ರ ಕಂಟಿನ್ಯೂಸ್ ಏನೇನೋ ಇಮ್ಯಾಜಿನೇಷನ್. ಆ ಓವರ್ ಥಿಂಕ್ ಅನ್ನ ಅರ್ಧ ನಿಮ್ಮನ್ನ ಫ್ರಸ್ಟ್ರೇಷನ್ ಒಳಗ ತರೋಂಗ್ ಮಾಡ್ತದ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳೋದಾತಂದ್ರ, ಈಗ ನಿಮ್ ಮುಂದೆ ಒಂದು ಆಪಲ್ ಇರ್ತದ. ಆ ಆಪಲ್ ನೀವು ತಿನ್ನೋದ್ರಿಂದ ಯಾರಿಗೂ ಸಮಸ್ಯೆ ಇಲ್ಲ, ಅದ್ ನಿಮಗ್ ಗೊತ್ತಿರ್ತದ. ಬಟ್ ಆ ಆಪಲ್ ಹೋಗಿ ನೀವು ತಿನ್ನಂಗಿಲ್ಲ. ಅದನ್ ಬಿಟ್ಟು ಏನೇನ್ ಯೋಚನೆ ಅಂತಂದ್ರ, ಆ ಆಪಲ್ ಯಾರ್ದೋ ಏನೋ, ತಿಂದ್ರ ಅವ್ರು ಏನ್ ಅನ್ಕೋತಾರೇನೋ, ಅದು ಟೇಸ್ಟ್ ಐತೋ ಇಲ್ಲೋ, ಅದ್ ಹೆಂಗೈತೋ ಏನೋ, ಅದನ್ನ ಯಾರು ಇಟ್ಟಾರೋ ಏನೋ, ಈ ತರ ಯೋಚನೆ ಯಾಕ, ಇದಕ್ಕನ್ನ ಓವರ್ ಥಿಂಕಿಂಗ್ ಅಂತಾರು. ಅದ್ರ ಬದ್ಲೆ ಅದ್ ನಿಮಗ್ ಇಷ್ಟ ಆಯ್ತಾ, ಅದಕ್ಕೆ ನಿಮಗ್ ಕರೆಕ್ಟ್ ಅನ್ಸಾತೈತಾ, ತಗೊಳ್ರಿ, ಕಟ್ ಮಾಡ್ಕೊಂಡ್ರಿ, ತಿನ್ರಿ, ಮುಗಿತ್. ಅದನ್ ಬಿಟ್ಟು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಕೂರ್ಬಾರ್ದು. ಸೊ ಏನ ಅನಿಸ್ಲಿ ನಿಮಗ್ ಲೈಫ್ ಒಳಗ ಜಾಸ್ತಿ ಓವರ್ ಥಿಂಕ್ ಮಾಡಬಾರ್ದು. ಏನೋ ಒಂದ್ ಸಿಚುವೇಶನ್ ಆಗಿರ್ಲಿ, ನಿಮ್ದ ತಪ್ಪಾಗಿರ್ಲಿ, ಓವರ್ ಥಿಂಕ್ ಮಾಡೋದ್ರಿಂದ ನಿಮ್ಗೆ ಸರಿ ಮಾಡಕ್ ಆಗ್ತದ ಇಲ್ಲ, ದೆನ್ ಯಾಕೆ ಓವರ್ ಥಿಂಕಿಂಗ್ ಮಾಡೋದು. ಸೊ ಹಂಗಂತೇಳಿ ನಾ ಇಲ್ಲಿ ನೆಗೆಟಿವ್ ಆಗಿ ಹೇಳಾಕತ್ತಿಲ್ಲ. ಅಂದ್ರೆ ಯಾರಿಗೂ ಹೋಗಿ ನಂಗೆ ಒಂದ್ ಚಾಕು ಚುಚ್ಚಬೇಕು ಅನ್ಸಾತೈತಿ ಅಂದ ತಕ್ಷಣ, ನನಗೆ ಅನ್ಸಾತೈತಿ ಅಂದ ತಕ್ಷಣ ಹೋಗಿ ಚುಚ್ಚಿ ಬಿಡೋದಲ್ಲ. ಜಸ್ಟ್ ಪಾಸಿಟಿವ್ ಒಂದ್ ವೇ ಒಳಗ ಈ ಒಂದು ಪಾಯಿಂಟ್ಸ್ ನ ನೀವು ತಗೊಳ್ರಿ. ಸೊ ಓವರ್ ಥಿಂಕಿಂಗ್ ಇಂದ ನೀವು ಹೊರಗ್ ಬಂದ್ರಿ ಅಂದ್ರ ಡೆಫಿನೆಟ್ಲಿ ಅರ್ಧ ನೀವು ಗೆದ್ದಂಗ. ಇನ್ನು ಸೆಕೆಂಡ್ ಥಿಂಗ್ ಅಂದ್ರ, ಅನವಶ್ಯಕ ವಿಷಯ ಒಳಗ ಮೂಗ್ ತೋರ್ಸಾಕ್ ಹೋಗ್ಬೇಡ್ರಿ. ನಿಮ್ಮ ಒಂದು ಅವಶ್ಯಕತೆನಲ್ಲಿ ಇರಂಗಿಲ್ಲ ಅಂತ ಒಂದು ಸಿಚುವೇಶನ್ ಮನಿ ಒಳಗ್ ನಡೀತಿರ್ಲಿ, ಅಥವಾ ಫ್ರೆಂಡ್ ಸರ್ಕಲ್ ಒಳಗ್ ನಡೀತಿರ್ಲಿ, ಅಥವಾ ಹೊರಗೆ ಎಲ್ಲೋ ನಡೀತಿರ್ಲಿ, ಆ ವಿಷಯದೊಳಗ ಅನವಶ್ಯಕವಾಗಿ ಮಾತಾಡಕ್ಕೂ ಹೋಗ್ಬೇಡ್ರಿ ಅಂಡ್ ಇನ್ವಾಲ್ವ್ ಅನ್ನು ಆಗಾಕ್ ಹೋಗ್ಬೇಡ್ರಿ. ಇನ್ನ ಮನಸ್ಸಿನ ಮಾತೈತ್ಲಾ, ಅದನ್ನ ಜಾಸ್ತಿ ಕೇಳಕ್ ಹೋಗ್ಬೇಡ್ರಿ. ಇದನ್ನ ನೀವು ಉಪಯೋಗಿಸ್ರಿ. ಈಗಿನ ಒಂದು ಪ್ರಾಕ್ಟಿಕಲ್ ವರ್ಲ್ಡ್ ಒಳಗ ಬುದ್ಧಿ ಮಾತ್ ಅವಶ್ಯಕತೆ ಬಹಳ ಐತಿ. ಮನ್ಸಿಂದ ನೀವು ಒಳ್ಳೆಯವ್ರ ಇರ್ತೀರಿ, ಇನ್ನೊಬ್ರಿಗೆ ಒಳ್ಳೇದ್ ಮಾಡಾಕ ಹೋಗ್ತೀರಿ, ಬಟ್ ಅದು ಎಷ್ಟೋ ಸಲ ನಿಮಗನ ಮುಳ್ಳಾಗ್ತಿರ್ತದ. ಅಂಡ್ ನಿಮ್ ಸಕ್ಸಸ್ ಅದರಿಂದ ಪ್ರಾಬ್ಲಮ್ ಆಗತೈತಿ ಅಂದಾಗ ದಯವಿಟ್ಟು ನೀವು ಬುದ್ಧಿನ ಉಪಯೋಗಿಸ್ರಿ. ಯಾವ್ದೋ ಒಂದು ಆಪ್ಷನಲ್ ಪೇಪರ್ ಸೆಲೆಕ್ಟ್ ಮಾಡ್ಕೋದೈತಿ, ಅವಾಗ ಕನ್ಫ್ಯೂಷನ್ ಆಗ್ದಂಗ ನಿಮ್ಗೆ ಯಾವ್ದು ಕರೆಕ್ಟ್ ಅನಿಸ್ತದ, ನಿಮ್ಮದ್ರೊಳಗೆ ಯಾವ್ದು ನೀವು ಟ್ಯಾಲೆಂಟೆಡ್ ಅದೇರಿ, ಯಾವ್ದ್ರೊಳಗೆ ನೀವು ಇಂಟ್ರೆಸ್ಟೆಡ್ ಅದೇರಿ, ಅದನ್ನ ಟಾಪಿಕ್ ಸೀದಾ ತಗೊಳ್ಳೋದು, ಮುಗಿಸ್ಬಿಡೋದು. ಓವರ್ ಥಿಂಕು ಬೇಡ, ಸ್ಟ್ರೆಸ್ಸು ಬೇಡ, ಇನ್ನೊಬ್ರ ಮಾತು ಕೇಳೋದು ಬೇಕಾಗಿಲ್ಲ. ಸೊ ನಿಮಗ್ ಏನ್ ಅನಿಸ್ತೈತ್ಲಾ ಆ ದಾರಿ ಒಳಗನ ನೀವು ಹೋಗ್ಬೇಕಾಗ್ತದ. ಸೊ ಇನ್ನೊಬ್ಬರನ್ನ ನಿಮಗ್ ರೋಲ್ ಮಾಡಕ್ ಬಿಡ್ಬೇಡ್ರಿ. ಇನ್ನೊಂದೇನಂದ್ರ, ಈಗೇನಾರ ನೀವು ಖುಷಿ ಪಟ್ರಿ, ಇವಾಗ ಚಿಕ್ಕ ಖುಷಿಗಳ ಹಿಂದ ಬೆಂಡ್ ಬಿದ್ರಿ ಅಂತಂದ್ರ ಮುಂದಿನ ಜೀವನದೊಳಗ ಬಹಳ ದೊಡ್ಡ ಸಮಸ್ಯೆನ ನೀವ
ಫೇಸ್ ಮಾಡ್ಬೇಕಾಗ್ತದ. ಚಿಕ್ಕ ಚಿಕ್ಕ ಸ್ಯಾಟಿಸ್ಫ್ಯಾಕ್ಷನ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದೆ, ಯೂಟ್ಯೂಬ್ ಯೂಸ್ ಮಾಡಿದೆ, ಟಿವಿ ನೋಡಿದೆ, ಸೀರೀಸ್ ನೋಡಿದೆ, ಬಹಳ ಖುಷಿ ಕೊಡ್ತಿರ್ತಾವು. ಚಿಕ್ಕ ಚಿಕ್ಕ ಖುಷಿಗಳು ಬಹಳ ಖುಷಿ ಕೊಡ್ತಿರ್ತಾವು. ಬಟ್ ಆ ಖುಷಿ ಹಿಂದೆ ಏನಾರ ಬಿದ್ರಿ ಅಂತಂದ್ರ ಮುಂದಿನ ಜೀವನ ಎಲ್ಲ ನೀವು ನರಳಬೇಕಾಗ್ತದ. ಅಂಡ್ ಇವಾಗ ಏನಾರ ನೀವು ಹಲವು ತಿಂಗಳ ಒಂದು ಪರಿಶ್ರಮ ನೀವು ಈಗ ಕೊಟ್ರಿ ಅಂದ್ರ ಸಾಕಷ್ಟು ವರ್ಷಗಳ ಗಂಟ್ಲೆ ನೀವು ಖುಷಿಯಾಗಿ ಇರೋ ತರ ನಿಮ್ಮ ಆ ಒಂದು 6-7 ತಿಂಗಳ ಪರಿಶ್ರಮ ನಿಮ್ಮನ್ನ ಮಾಡ್ತೈತೆ ಅಂದ್ಮೇಲೆ ಪರಿಶ್ರಮಕ್ಕ ಫೋಕಸ್ನ ಕೊಡ್ರಿ. ಇನ್ನ ಈ ತರ ಫ್ರಸ್ಟ್ರೇಷನ್ ಹೆವಿ ಆಗಿರ್ತದ, ಕೋಪ ಬಂದಿರ್ತದ, ಸಿಟ್ಟ ಬಂದಿರ್ತೈತಿ, ಅಂತ ಟೈಮ್ ಒಳಗ ಮೇನ್ ತಾಳ್ಮೆ ಅನ್ನೋದನ್ನ ನೀವು ಕಲಿಬೇಕಾಗ್ತದ. ಏನು ಮಾಡಕ್ ಹೋಗ್ಬೇಡ್ರಿ, ಎಲ್ಲಾರ ಜೊತೆ ಮಾತ್ ಬಿಡ್ರಿ, ಏನು ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ನಿಯರ್ ಬೈ ನೀವು ಯಾವ್ದಾರ ದೊಡ್ಡ ಸಿಟಿ ಒಳಗಿದ್ರಿ ಅಂತಂದ್ರೆ ಅಲ್ಲಂತೂ ನಿಮ್ಗೆ ನೇಚರ್ ಸಿಗಂಗಿಲ್ಲ, ಬಟ್ ಪಾರ್ಕ್ ಅಂತೂ ಡೆಫಿನೆಟ್ಲಿ ಸಿಗ್ತಾವ. ಈಗ ಒಂದ್ ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಸಿಟೀಸ್ ಒಳಗ ಒಂದು ಪಾರ್ಕಿಗೆ ಹೋಗ್ರಿ, ಸ್ವಲ್ಪ ಹೊತ್ತು ಕೂಲ್ ಆಗಿ ಆರಾಮಾಗಿ ಒಬ್ರ ಕೂರ್ರಿ, ಒಂದ್ ಸ್ವಲ್ಪ ಯೋಚನೆ ಮಾಡ್ರಿ, ಎಲ್ ತಪ್ಪು ಮಾಡಿದೆ, ಏನ್ ಮಾಡ್ಬಾರ್ದಿತ್ತು, ಅಗೇನ್ ಏನಾರ ತಪ್ಪು ಮಾಡಿದ್ರಿ ಅಂತಂದ್ರ ಅಯ್ಯೋ ತಪ್ಪು ಮಾಡೀನಿ ಅಂತ ಹೇಳಿ ಅದನ್ನ ಥಿಂಕ್ ಮಾಡ್ಕೊಂಡ್ ಕೂರ್ದಂಗ ಅದನ್ನ ತಿದ್ದಬೇಕಂದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಇನ್ನ ನೀವು ಹಳ್ಳಿ ಒಳಗದು ಇದ್ರಿ ಅಂತಂದ್ರ ಅಲ್ಲೇ ನಿಮಗ್ ನೇಚರ್ ಸಿಗ್ತದೆ. ಯಾವ್ದೋ ಒಂದು ಲೇಕ್ ಆಗಿರ್ಬೋದು, ಹಸಿರು ತುಂಬಿದಂತ ಒಂದು ಹೊಲ ಗದ್ದೆಗಳು ಇರ್ಬೋದು, ಅದ್ರ ಒಂದು ವ್ಯೂನ ತಗೊಂಡ್ರಿ ಅಂದ್ರೆ ಸಾಕ, ನಿಮ್ಮ ಮನಸ್ಸು ಫಸ್ಟ್ ಕೂಲ್ ಆಗ್ತೈತಿ. ಆಮೇಲೆ ಆ ಒಂದು ಸಮಸ್ಯೆಗಳಿಂದ ನೀವು ಹೆಂಗ್ ಓವರ್ಕಮ್ ಮಾಡಬಹುದು ಅನ್ನೋ ಐಡಿಯಾ ನಿಮಗ ಸ್ವತಃ ಬರ್ತದ. ಸಮಸ್ಯೆ ಸ್ವಂತ ನಿಮ್ದ ಇದ್ದಾಗ ಡೆಫಿನೆಟ್ಲಿ ಸ್ವಲ್ಪ ಟೈಮ್ನ ನಿಮಗ್ ನೀವು ಕೊಟ್ರಿ, ಸ್ವಲ್ಪ ಶಾಂತ ಮನಸ್ಸಿಂದ ಯೋಚನೆ ಮಾಡಿದ್ರಿ ಅಂದ್ರ ಆನ್ಸರ್ ಸೊಲ್ಯೂಷನ್ ಅನ್ನು ನಿಮಗ ಸಿಗ್ತದ. ಇನ್ನ ನಾಳೆ ಏನು ನಮಗ್ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ನಾಳೆ ಏನ್ ಆಗ್ತೈತಿ, ಏನ್ ಆಗ್ಬೋದು ನಮಗ್ ಗೊತ್ತಿಲ್ಲ. ಬಟ್ ಇವತ್ತು ಈಗಿಂದ ಐತ್ಲ ಅದ್ ನಮ್ದು. ಅಂಡ್ ನಮ್ ಕೈ ಒಳಗಿರೋದೇನಿದ್ರು ಕರ್ಮ. ನಾವೇನಿದ್ರು ಕೆಲಸ ಮಾಡ್ತಾ ಇರ್ಬೇಕು. ರಿಸಲ್ಟ್ ಅನ್ನ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಕೂರಾಕ್ ಆಗಂಗಿಲ್ಲ. ಅದ್ ಯಾವ್ದೋ ಫೀಲ್ಡ್ ಇರ್ಲಿ, ಒಂದ್ ಏನಂದ್ರೆ ನಾವು ಒಟ್ಟ ಮಾಡ್ತಾ ಹೋಗ್ಬೇಕು. ಯಾವ ಕೆಲಸ ಮಾಡತ್ತೀವಲ್ಲ ನಿಷ್ಠೆ ಇರ್ಬೇಕು, ಅದ್ರ ಮೇಲೆ ಪ್ರೀತಿ ಇರ್ಬೇಕು, ಒಂದು ಜವಾಬ್ದಾರಿಯುತವಾಗಿ ಕರೆಕ್ಟ್ ಆಗಿ 100% ಫೋಕಸ್ ಇಂದ ನೀವು ಒಂದು ಕೆಲಸ ಮಾಡ್ತಾ ಹೋಗ್ರಿ. ನೀವು ಅದ್ರದ್ದು ರಿಸಲ್ಟ್ ಒಂದಲ್ಲ ಒಂದ್ ವೇ ಒಳಗ ನಿಮಗ ಸಿಗ್ತದ. ಬಟ್ ಇನ್ ಬಿಟ್ವೀನ್ ಒಳಗ ಆಗವಲ್ತು, ಹಂಗ್ಯಾಕಾಯ್ತು, ಅವ್ರೇನು ಅಂದ್ರು, ಇವ್ರೇನು ಅಂದ್ರು, ನಂಗೆ ಇನ್ನ ಆಗವಲ್ತು, ಸಕ್ಸಸ್ ಸಿಗ್ವಲ್ತು, ಸೊ ಅವ್ರೇನ್ ಅನ್ಕೋತಾರು, ಅದನ್ನ ಎಲ್ಲ ಓವರ್ ಥಿಂಕ್, ಸ್ಟ್ರೆಸ್, ಫ್ರಸ್ಟ್ರೇಷನ್, ಯಾರ್ಯಾರು ಏನೇನೋ ಅಂತಾರು ಅಂತ ಹೇಳಿ ನಿಮಗ್ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಕ್ ಯಾರ್ದು ಕಡೆ ಟೈಮ್ ಇಲ್ಲ. ಯಾರು ಫಾಲ್ತು ಖಾಲಿ ಕೂತಿರ್ತಾರಲ್ಲ ಅವ್ರ ಅಷ್ಟನ್ನ ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡವ್ರ. ಯಾರು ಈ ತರ ನಿಮ್ಮಂಗ ಸ್ಟ್ರಗಲ್ ಮಾಡ್ತಿರ್ತಾರೋ, ಹಾರ್ಡ್ ವರ್ಕ್ ಮಾಡ್ತಿರ್ತಾರೋ, ಅಥವಾ ಅವ್ರದ್ದು ಫೋಕಸ್ ಅವ್ರ ಗುರಿ ಕಡೆ ಇರ್ತೈತಲ್ಲ, ಅವ್ರು ಯಾರು ಈ ತರ ಯೋಚನೆ ಮಾಡ್ತಿರಂಗಿಲ್ಲ. ಸೊ ನಿಮ್ಮ ಕಾಂಪಿಟೇಷನ್ ಲಿಸ್ಟ್ ಒಳಗೆ ನೀವು ಅಂತವ್ರನ್ನ ಇಟ್ಕೋಬೇಕು, ಫಾಲ್ತು ಮಾತಾಡೋರ್ನ ಇಟ್ಕೊಳಕ್ ಹೋಗ್ಬಾರ್ದು ನೀವು. ಸೊ ಇನ್ನ ಕೆಲವು ಸಲ ಹೆಂಗಿರ್ತೈತಂದ್ರ ಒಂದು ಫ್ರಸ್ಟ್ರೇಷನ್ ಆಗ್ತಿರ್ತೈತಿ, ಕೋಪ, ಪೇನ್ ಎಲ್ಲ ಆಗೋ ಟೈಮ್ ಒಳಗ ಏನಂದ್ರೆ ಜಸ್ಟ್ 1 ಕಪ್ ಟೀ ಕೂಡ ನಿಮಗ ಸೊಲ್ಯೂಷನ್ ಕೊಡ್ತದ. ಜಸ್ಟ್ 1 ಕಪ್ ಟೀನ ನೀವು ಸ್ವತಃ ನೀವ ಮಾಡ್ಕೊಳ್ರಿ. ಆ ಟೀನ ಆ 1 ಕಪ್ ಟೀ ಮಾಡ್ಕೊಂಡ ಮನಿ ಟೆರೆಸ್ ಮೇಲೆ ಹೋಗಿ ಕಸ ಆರಾಮ್ ಕೂಲಾಗಿ ಕೂತ್ಕೊಳ್ರಿ. ಕೂಲಾಗಿ ಕೂತ್ ಕಸ ಆರಾಮ 1 ಕಪ್ ಟೀನ ಕುಡಿದು ಒಂದು 10 ನಿಮಿಷ ಶಾಂತಮ್ಗೆ ಕುಂತ್ರೂ ಸಾಕ. ನೀವು ಎಲ್ಲಿ ಎಡವಾತೀರಿ, ನಿಮಗೇನ್ ಅವಶ್ಯಕತೆ ಐತಿ, ನಿಮಗೇನ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಐತಿ, ಪ್ರತಿಯೊಂದು ನಿಮ್ಗ ನನಗೆ ಗೊತ್ತಾಗ್ತದ. ಸೊ ಈ ಒಂದು ಫ್ರಸ್ಟ್ರೇಷನ್ ಆಗತೈತಿ, ನೋವಾಗತೈತಿ ಅಂದಾಗ ನೀವು ಯಾವ್ದೋ ಸೆಮಿನಾರ್ ಹೋಗಿ ಅಟೆಂಡ್ ಮಾಡ್ತೇನಿ, ಅಥವಾ ಯಾವ್ದೋ ಒಂದು ಮಾನಸಿಕ ವೈದ್ಯರ ಹತ್ರ ಹೋಗ್ತೀನಿ, ಈ ತರ ಏನು ಸೊಲ್ಯೂಷನ್ ಇಲ್ಲ. ಅಥವಾ ಲಕ್ಷ ಕೊಟ್ಟು ನೀವು ಟ್ರಿಪ್ಪಿಗೆ ಹೋಗ್ತೀನಿ, ಅಷ್ಟೆಲ್ಲ ಮಾಡೋ ಒಂದು ಅವಶ್ಯಕತೆ ಇಲ್ಲ. 10 ಮಿನಿಟ್ಸ್ 15 ಮಿನಿಟ್ಸ್ ನಿಮಗೆ ನೀವು ಟೈಮ್ನ ಕೊಟ್ಕೊಂಡ್ರೆ ಸಾಕ. ನಿಮ್ಮ ಒಂದು ಕೋಪ, ಹತಾಸೆ, ಫ್ರಸ್ಟ್ರೇಷನ್ ಎಲ್ಲಾನು ದೂರ ಆಗ್ತದ. ಜಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.